ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರ ಮಕ್ಕಳು ಯಾರ ಜೊತೆ ಮದುವೆ ಆದರೆಂದು ಈ ಕಥೆಯಲ್ಲಿ ತಿಳಿಯೋಣ. ರುಕ್ಮಿಣಿಯ ಮೊದಲನೇ ಮಗ ಪ್ರದ್ಯುಮ್ನಿಗೆ ಹುಟ್ಟುತ್ತಲೇ ಮಾಯಾವತಿಯೊಂದಿಗೆ ಮದುವೆ ಆಯಿತು. ಅನಂತರ ಅವನು ತನ್ನ ಸೋದರ ಮಾವ ರುಕ್ಕಿಯ ಮಗಳು ರುಕ್ಕುವತಿಯನ್ನು ಮದುವೆಯಾದನು. ರುಕ್ಕುವತಿಯಿಂದ ಪ್ರದ್ಯುಮ್ನಿಗೆ ಅನಿರುದ್ಧ ಎನ್ನುವ ಮಗನಾದನು. ಈ ರೀತಿಯಲ್ಲಿ ಕೃಷ್ಣ ಮತ್ತು ಅವನ ಪತ್ನಿಯರು, ಅವರ ಗಂಡು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹೀಗೆ ಅವನ ಕುಟುಂಬದಲ್ಲಿ ಸೇರಿ ಸುಮಾರು 100 ಕೋಟಿ ಜನರಾದರು. ಕೃಷ್ಣನ ಮೊದಲನೇ ಹೆಂಡತಿಯ ರುಕ್ಮಿಣಿಯ ಅಣ್ಣ ರುಕ್ಕಿಯು ಕೃಷ್ಣನೊಡನೆ ಹೋರಾಡಿದಾಗ ಬಹು ಹಿಂಸೆಗೊಳಗಾದನು ಮತ್ತು ಅವಮಾನಿತನಾದನು. ಆದರೆ ರುಕ್ಮಿಣಿಯ ಪ್ರಾರ್ಥನೆಯಂತೆ ಅವನಿಗೆ ಪ್ರಾಣ ದಾನವಾಯಿತು. ಇದಾದ ನಂತರ ರುಕ್ಕಿಗೆ ಕೃಷ್ಣನ ವಿಷಯದಲ್ಲಿ ತೀವ್ರ ಅಸಮಾಧಾನವಿತ್ತು ಮತ್ತು ಅವನು ಯಾವಾಗಲೂ ಕೃಷ್ಣನಿಗೆ ವಿರೋಧವಾಗಿದ್ದ. ಆದರೂ ಅವನ ಮಗಳು ಕೃಷ್ಣನ ಮಗನನ್ನು ಮದುವೆಯಾದಳು ಎಂದು ಅವನ ಮೊಮ್ಮಕ್ಕಳು ಕೃಷ್ಣನ ಮೊಮ್ಮಕ್ಕಳು ಅನಿರುದ್ಧನ್ನು ಮದುವೆಯಾದಳು. ಶಕುಮುನಿಗಳಿಂದ ಈ ವಿಷಯವನ್ನು ಕೇಳಿದಾಗ ಪರೀಕ್ಷಿತ್ ಮಹಾರಾಜನಿಗೆ ಸ್ವಲ್ಪ ಆಶ್ಚರ್ಯವಾಯಿತು. ಬದ್ಧ ವೈರಿಗಳಾಗಿದ್ದ ರುಕ್ಕಿಯ ಮತ್ತು ಕೃಷ್ಣನ ಸಂತಾನದವರು ವಿವಾಹ ಸಂಬಂಧವನ್ನು ಇಟ್ಟುಕೊಂಡಿದ್ದರು ಎಂದು ಕೇಳಿ ನನಗೆ ಆಶ್ಚರ್ಯವಾಗಿದೆ. ಇದರ ರಹಸ್ಯದ ವಿಷಯದಲ್ಲಿ ಪರೀಕ್ಷಿತ್ ಮಹಾರಾಜರಿಗೆ ಕುತೂಹಲವಾಯಿತು. ಆದುದರಿಂದ ಅವನು ಶಕುಮುನಿಗಳನ್ನು ಇನ್ನಷ್ಟು ಪ್ರಶ್ನಿಸಿದನು. ಶಕುಮುನಿಗಳು ಯೋಗಿಗಳಾಗಿದ್ದರಿಂದ ಅವರ ಒಳನೋಟಕ್ಕೆ ಕಾಣದಿದ್ದು ಏನೂ ಇರಲಿಲ್ಲ. ಶಕುಮುನಿಗಳಂಥ ಪರಿಪೂರ್ಣ ಯೋಗಿಗಳು ಭೂತ, ವರ್ತಮಾನ ಮತ್ತು ಭವಿಷ್ಯತ್ಗಳನ್ನು ವಿವರವಾಗಿ ಕಾಣಬಲ್ಲರು. ಆದುದರಿಂದ ಇಂಥ ಯೋಗಿಗಳಿಂದ ಏನನ್ನೂ ಮರೆಮಾಚುವುದು ಸಾಧ್ಯವಿಲ್ಲ. ಪರೀಕ್ಷಿತ್ ಮಹಾರಾಜನು ಶಕುಮುನಿಗಳನ್ನು ಪ್ರಶ್ನಿಸಿದಾಗ ಅವರು ಹೀಗೆ ಉತ್ತರಿಸಿದರು. ರುಕ್ಮಿಣಿಯಲ್ಲಿ ಹುಟ್ಟಿದ ಪ್ರದ್ಯುಮ್ನನು ಕೃಷ್ಣನ ಮೊದಲನೇ ಮಗ. ಅವನು ಸ್ವಂತ ಮನ್ಮಥನೇ. ಅವನು ಎಷ್ಟು ಸುಂದರನು ಮತ್ತು ಮನೋಹರ ಆಗಿದ್ದಾನೆಂದರೆ ರುಕ್ವತಿಯ ಸ್ವಯಂವರದಲ್ಲಿ ಪ್ರದ್ಯುಮ್ನನ್ನು ಬಿಟ್ಟು ಬೇರೆ ಯಾರನ್ನು ತನ್ನ ಪತ್ನಿಯಾಗಿ ಆರಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಆದುದರಿಂದ ಸ್ವಯಂವರದಲ್ಲಿ ಅವಳು ಇತರ ರಾಜರ ಎದುರಿನಲ್ಲಿ ಪ್ರದ್ಯುಮ್ನಿಗೆ ಮಾಲೆಯನ್ನು ಹಾಕಿದಳು. ರಾಜರುಗಳಲ್ಲಿ ಯುದ್ಧವಾದಾಗ ಪ್ರದ್ಯುಮ್ನನು ಜಯಶಾಲಿಯಾದನು. ಆದುದರಿಂದ ರುಕ್ಮಿಣಿಯು ತನ್ನ ಲಾವಣ್ಯವತಿ ಮಗಳನ್ನು ಪ್ರದ್ಯುಮ್ನಿಗೆ ಕೊಟ್ಟು ಮದುವೆ ಮಾಡಬೇಕಾಯಿತು. ತನ್ನ ತಂಗಿ ರುಕ್ಮಿಣಿಯನ್ನು ಕೃಷ್ಣನು ಅಪಹರಿಸಿ ತನಗೆ ಅಪಮಾನ ಮಾಡಿದ್ದನೆಂದು ರುಕ್ಕಿಯ ಹೃದಯದಲ್ಲಿ ಹಗೆತನವು ಉರಿಯುತ್ತಲೇ ಇತ್ತು. ಆದರೆ ತನ್ನ ಮಗಳು ಪ್ರದ್ಯುಮ್ನನ್ನು ಪತಿಯನ್ನಾಗಿ ಆರಿಸಿಕೊಂಡಾಗ ತನ್ನ ತಂಗಿಯ ರುಕ್ಮಿಣಿಗೆ ಸಂತೋಷವಾಗಲೆಂದು ರುಕ್ಕಿಯು ಈ ಮದುವೆ ಒಪ್ಪಲೇಬೇಕಾಯಿತು. ಹೀಗೆ ಈ ಪ್ರದ್ಯುಮ್ನನು ರುಕ್ಮಿಣಿಯ ಸೋದರಳೆಯಾದನು. ರುಕ್ಮಿಣಿಯ ಮೇಲೆ ಹೇಳಿದ 10 ಮಂದಿ ಗಂಡು ಮಕ್ಕಳಿಲ್ಲದೆ ವಿಶಾಲನೇಯವಾದ ಒಬ್ಬ ಲಾವಣ್ಯವತಿ ಮಗಳಿದ್ದಳು. ಅವಳು ಕೃತವರ್ಮನ ಮಗ ಬಲಿಯನ್ನು ಮದುವೆಯಾದಳು. ರುಕ್ಕಿಯು ಕೃಷ್ಣನ ಉಗ್ರ ವೈರಿಯಾದರೂ ತನ್ನ ತಂಗಿಯ ರುಕ್ಮಿಣಿಯಲ್ಲಿ ಅವನಿಗೆ ಅತೀವ ಪ್ರೇಮ. ಎಲ್ಲ ರೀತಿಗಳಲ್ಲಿ ಅವಳನ್ನು ಸಂತೋಷಪಡಿಸಬೇಕೆಂದು ಅವನ ಬಯಕೆ. ಈ ಕಾರಣದಿಂದ ರುಕ್ಕಿಯ ಮೊಮ್ಮಗ ಅನಿರುದ್ಧಗೆ ಮದುವೆಯ ವಯಸ್ಸಾದಾಗ ರುಕ್ಕಿಯು ತನ್ನ ಮೊಮ್ಮಗಳ ರೋಚನಳನ್ನು ಅನಿರುದ್ಧನಿಗೆ ಕೊಟ್ಟು ಮದುವೆ ಮಾಡಲು ಮುಂದಾದನು. ಅಣ್ಣ ತಂಗಿಯರ ಮಕ್ಕಳ ಮದುವೆಯನ್ನು ವೈದಿಕ ಸಂಸ್ಕೃತಿಯು ಅಷ್ಟಾಗಿ ಒಪ್ಪುವುದಿಲ್ಲ. ಆದರೂ ರುಕ್ಮಿಣಿಯನ್ನು ಸಂತೋಷಪಡಿಸಲು ತನ್ನ ಮಗಳನ್ನು ಮೊಮ್ಮಗಳನ್ನು ಕೃಷ್ಣನ ಮಗನಿಗೂ ಮೊಮ್ಮಗನಿಗೂ ಕೊಟ್ಟು ಮದುವೆ ಮಾಡಲು ರುಕ್ಕಿಯು ಬಯಸಿದನು. ಅನಿರುದ್ಧನ ಮದುವೆ ಮಾತುಗಳು ರೋಚನಗಳೊಡನೆ ಪೂರ್ಣವಾದಾಗ ಅವಳೊಡನೆ ದ್ವಾರಕೆಯಿಂದ ಒಂದು ದೊಡ್ಡ ಮದುವೆ ತಂಡ ಹೊರಟಿತು. ತನ್ನ ತಂಗಿಯನ್ನು ಕೃಷ್ಣನು ಅಪಹರಿಸಿದ ಮೇಲೆ ರುಕ್ಕಿಯು ಭೋಜಕೂಟ ಎನ್ನುವ ಸ್ಥಳವನ್ನು ಒಂದು ನೆಲೆಯನ್ನಾಗಿಸಿ ಮಾಡಿದ್ದನು. ಮದುವೆ ತಂಡವು ಅಲ್ಲಿಗೆ ಹೋಯಿತು. ಮದುವೆ ತಂಡದ ನಾಯಕ ಅವನ ತಾತ ಕೃಷ್ಣ, ಅವನೊಡನೆ ಬಲರಾಮ, ಕೃಷ್ಣನ ಮೊದಲನೇ ಹೆಂಡತಿ ರುಕ್ಮಿಣಿ, ಕೃಷ್ಣನ ಮಗ ಪ್ರದ್ಯುಮ್, ಜಾಂಬಾವತಿ ಮಗ ಸಾಂಬ ಮತ್ತು ಇತರ ಅನೇಕ ಮಂದಿ ನಂಟರು ಕುಟುಂಬಸ್ಥರು ಇದ್ದರು. ಅವರು ಭೋಜಕೂಟ ನಗರವನ್ನು ತಲುಪಿದರು. ಮದುವೆ ಶಾಂತವಾಗಿ ನಡೆಯಿತು. ಹೀಗೆ ಶ್ರೀಕೃಷ್ಣನ ಮಕ್ಕಳ ಮದುವೆ ಆಯಿತು ಮತ್ತು ಅವರ ವಂಶವೃಕ್ಷವು ಬೆಳೆಯುತ್ತಾ ಹೋಯಿತು. ಇದರ ಮುಂದಿನ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.